KCT ಸ್ಟೂಡೆಂಟ್ಸು ಎಲ್ಲರೂ ಕೂಡ ಈಗ ವೆಯ್ಟ್ ಮಾಡ್ತಾ ಇರೋದು KCT ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಇಷ್ಟು ದಿನ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಗೆ ವೆಯ್ಟ್ ಮಾಡ್ತಾ ಇದ್ರಿ. ಫೈನಲಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ, ಕೆಲವೊಬ್ಬರಿಗೆ ಇನ್ನೂ ಡೌನ್ಲೋಡ್ ಆಗಿರಲ್ಲ. ಸೊ ನೀವು ನಾಳೆ ಟ್ರೈ ಮಾಡಿ, ಅದು ಏನೆಲ್ಲ ಕರೆಕ್ಷನ್ಸ್ ಇರುತ್ತೆ ಅದನ್ನು KE ಕಡೆಯಿಂದ ಚೇಂಜಸ್ನ ಮಾಡಿ ಮತ್ತೆ ನೀವು ನಾಳೆ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು, ಸೊ ಪ್ರೀ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮಾಕ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕ ಇದೇ ರೀತಿ ನಿಮಗೆ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಿಮ್ಮ KCT ರ್ಯಾಂಕ್ ಎಷ್ಟು ಬಂದಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ, ನಿಮ್ಮ ರೇಂಜಲ್ಲಿ ಎಷ್ಟು ಸ್ಟೂಡೆಂಟ್ಸು ರ್ಯಾಂಕ್ ಬಂದಿದೆ ಅಂತ. ಈಗ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಏನೋ ಡೌನ್ಲೋಡ್ ಮಾಡ್ಕೊಂಡ್ರಿ, ಬಟ್ ಅದರಲ್ಲಿ ನೀವು ಕ್ರಾಸ್ ವೆರಿಫೈ ಮಾಡಬೇಕು, ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನೀವು KEಗೆ ಮೇಲ್ ಮಾಡಿ, ಅವರು ನಿಮಗೆ ಕರೆಕ್ಷನ್ಸ್ನ ಮಾಡಿಕೊಡ್ತಾರೆ. ಮತ್ತು ನಾಳೆ ಅಥವಾ ನಾಳಿದ್ದು ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ? ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ನಿಮ್ಮ KCT ರ್ಯಾಂಕ್ ಯಾವ ಕಾಲೇಜ್ ಸಿಗ್ಬೋದು ಅಂತ ನಿಮಗೆ ಡೌಟ್ ಇರುತ್ತಲ್ವಾ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನಿಮ್ಮ KCT ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗರಿ ಮತ್ತು ನಿಮಗೆ ಯಾವ ಬ್ರಾಂಚ್ ಬೇಕು ಅಂತ ಮೆನ್ಷನ್ ಮಾಡಿದ್ರೆ ಲಾಸ್ಟ್ ಇಯರ್ ಡೇಟಾ ಯೂಸ್ ಮಾಡಿ ನಿಮಗೆ ಯಾವ ಕಾಲೇಜ್ ಸಿಗ್ಬೋದು ಅಂತ ಫ್ರೀಯಾಗಿ ಪ್ರಿಡಿಕ್ಟ್ ಮಾಡ್ತಾರೆ. ಹೋಗಿ ಒಂದ್ಸಲ ಚೆಕ್ ಮಾಡಿ. ಈಗ ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಎಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ. ಇದಾದಮೇಲೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇರೋದು ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ. ಈಗ ಆಲ್ರೆಡಿ ಡಿಲೇ ಆಗಿದೆ. ಸೊ ಅವ್ರು ಹೇಳಿದ್ದು June 10ಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀವಂತ, ಬಟ್ ಆಲ್ರೆಡಿ June 14th ಆಗಿದೆ, ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗಿಲ್ವಲ್ಲ. ಸೊ ಇನ್ನೂ ಯಾವಾಗ ಸ್ಟಾರ್ಟ್ ಮಾಡ್ತಾರೆ, ಈ ರೀತಿ ಡೌಟ್ಸ್ ಇರುತ್ತೆ ಅಲ್ವಾ. ಸೊ KE ಅವರು ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ ಒಂದು ವಿಡಿಯೋದಲ್ಲಿ, ಏನಂತ ಹೇಳಿದ್ರೆ ಅವರು ರೆಡಿ ಇದ್ದಾರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋದಕ್ಕೆ, ಬಟ್ ಅವ್ರಿಗೆ ಇನ್ನೂ ಕೂಡ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕಿಲ್ಲ. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇದೆ, ಯಾವ ಬ್ರಾಂಚಲ್ಲಿ ಎಷ್ಟು ಸೀಟ್ಸ್ ಇದೆ. ಸೊ ಈ ರೀತಿ ಎಲ್ಲ ನಿಮಗೆ ಗೊತ್ತಾಗುತ್ತೆ. ಅದನ್ನು ನೋಡಿಕೊಂಡೆ ನೀವು ಆಪ್ಷನ್ ಎಂಟ್ರಿನ ಮಾಡಬೇಕು. ಸೊ ಆ ಒಂದು ಸೀಟ್ ಮ್ಯಾಟ್ರಿಕ್ಸು KEಗೆ ಇನ್ನೂ ಸಿಕ್ಕಿಲ್ಲ. ಸೊ ಅದರಿಂದ ಡಿಲೇ ಆಗ್ತಾ ಇದೆ. ಆದ್ದರಿಂದ ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಡಿಲೇ ಆಗಿ ಇನ್ನೊಂದು 2 ಡೇಸಲ್ಲಿ ನಿಮಗೆ ಒಂದು ಶೆಡ್ಯೂಲ್ ಬರುತ್ತೆ. ಸೊ ಆ ಒಂದು ಶೆಡ್ಯೂಲಲ್ಲಿ ಕ್ಲಿಯರಾಗಿ ಮೆನ್ಷನ್ ಆಗಿರುತ್ತೆ ನಿಮ್ಮ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಮುಗಿಯುತ್ತೆ, ಮತ್ತು ನಿಮಗೆ ಆ ಒಂದು ಶೆಡ್ಯೂಲಲ್ಲಿ ನಿಮ್ಮ ಫಸ್ಟ್ ರೌಂಡ್ ಯಾವಾಗ, ಸೆಕೆಂಡ್ ರೌಂಡ್ ಯಾವಾಗ, ಮತ್ತು ನೀವು ಕಾಲೇಜ್ ಯಾವಾಗ ಅಡ್ಮಿಷನ್ ಆಗೋದು, ಕಂಪ್ಲೀಟ್ ಐಡಿಯಾ ಆ ಒಂದು ಶೆಡ್ಯೂಲ್ ರಿಲೀಸ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಆ ಒಂದು ಶೆಡ್ಯೂಲ್ನ ನಿಮ್ಗೆ ಇನ್ನೊಂದು 2 ಡೇಸಲ್ಲಿ ರಿಲೀಸ್ ಮಾಡ್ಬೋದು, ಅಥವಾ ಮಂಡೇನೇ ರಿಲೀಸ್ ಮಾಡಿದ್ರು ಮಾಡ್ಬೋದು. ಅದಾದಮೇಲೆ ನಿಮಗೆ ಒಂದು 2 ಡೇಸಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ತಾರೆ. ಸೊ ಮೇ ಬಿ ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ನಿಮ್ಮ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿ ತನಕ ನೀವು ಕಾಲೇಜ್ ಲಿಸ್ಟ್ನೆಲ್ಲ ಕರೆಕ್ಟಾಗಿ ಪ್ರಿಪೇರ್ ಮಾಡ್ಕೋಬೇಕು. ಸೊ ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟು ಅವರು ಏನೇ ಅಪ್ಡೇಟ್ ಕೊಟ್ಟರು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ.